ಡೆಲ್ಲಿ ಬೋರ್ಡ್ ಆಗಸ್ಟ್ 2025 ನಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಅದು ಏನಂದ್ರೆ, ಒಂದು ಪ್ಲೇನ್ 6 hours ಗಿಂತ ಲೇಟ್ ಆದ್ರೆ ಅವರಿಗೆ ಊಟ, ನೀರು, ವಸತಿ ಕೊಡಬೇಕು. ಅದು ಕೊಡ್ಲಿಲ್ಲ ಅಂದ್ರೆ ಅಪರಾಧ. ಡಿಲೇ ಆಗೋದು ಬರೀ ಸರ್ವಿಸ್ ಫೈಲೂರ್ ಅಲ್ಲ, ಅದೊಂದು ಮೆಂಟಲ್ ಟಾರ್ಚರ್ ಅಂತ ತೀರ್ಪನ್ನು ಕೊಡುತ್ತೆ. ಮತ್ತೆ ಪ್ರಯಾಣಿಕರಿಗೆ ಕಂಪನ್ಸೇಷನ್ ಅನ್ನ ನೀಡಬೇಕು. ಎಷ್ಟಪ್ಪ ಅಂದ್ರೆ 50,000 ಕಂಪನ್ಸೇಷನ್ ಪ್ರಯಾಣಿಕರು ಅನುಭವಿಸುತ್ತಿರುವ ಮೆಂಟಲ್ ಟಾರ್ಚರ್ಗೆ ಕಂಪನ್ಸೇಷನ್ ಅನ್ನ ಕೊಡಬೇಕು ಅಂತ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಸೊ ಕೋರ್ಟಿನ ದೃಷ್ಟಿಯಲ್ಲಿ ಪ್ರಯಾಣಿಕರ ವ್ಯಾಲ್ಯೂ ಬರೀ 50,000. ಸೊ ಇದೊಂದಾದ್ರೆ ನಮ್ಮ ಇಂಡಿಗೋ ಏನು ಲಾಸ್ಟ್ ವೀಕ್ ಕ್ರೈಸಿಸ್ ನಡೀತಾ ಇದ್ದಿಲ್ಲ, ಆ ಇಂಡಿಗೋ ಪ್ರಯಾಣಿಕರಿಗೆ ಏನ್ ಕೊಡ್ತಾರೆ, ಒಂದು ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗ್ ಅಲ್ಲಿ ಪಾಪ್ಕಾರ್ನ್ ಪ್ಯಾಕೆಟ್, ಹೌದು ಪಾಪ್ಕಾರ್ನ್ ಪ್ಯಾಕೆಟ್, ಮೇಟಿ ಮಿತ್ರಿ ಅಂಡ್ ಅನ್ ಅಪಾಲಜಿ ಲೆಟರ್, ಈ 3 ಕೊಡ್ತಾರೆ. ಕೋರ್ಟ್ ದೃಷ್ಟಿಯಲ್ಲಿ ಪ್ರಯಾಣಿಕರ ವ್ಯಾಲ್ಯೂ ಬರೀ 50,000. ಇಂಡಿಗೋ ದೃಷ್ಟಿಯಲ್ಲಿ ಒಂದು ಪಾಪ್ಕಾರ್ನ್ ಪ್ಯಾಕೆಟ್, ಮೇಟಿ ಮಿತ್ರಿ. ಅವ್ರೇನ್ ಹೇಳ್ತಾರೆ, ಇದೊಂದು ಅಪಾಲಜಿ ಕಿಟ್ ಅಂತಾರೆ, ಆದ್ರೆ ಜನರು ಅದು ಇನ್ಸಲ್ಟ್ ಕಿಟ್ ಅಂತ ಕರೀತಾರೆ. ಎಕ್ಸ್ ಏರ್ ಮಾರ್ಷಲ್ ಸಂಜಯ್ ಕಪೂರ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಆಗಿನ DGCA ಮತ್ತು ಈಗಿನ DGCAಗೆ ತುಂಬಾ ವ್ಯತ್ಯಾಸ ಇದೆ. ಆಗ DGCA ನಲ್ಲಿ ಬರೀ ರಿಟೈರ್ಡ್ IAF ಮತ್ತೆ ರಿಟೈರ್ಡ್ ಪೈಲಟ್ಗಳ ಕೆಲಸ ಮಾಡ್ತಿದ್ರು. ಬಟ್ ಈಗ ಆತರ ಅಲ್ಲ, ಆ ಸಬ್ಜೆಕ್ಟ್ ಬಗ್ಗೆ ಯಾರಿಗೂ ಅವಗಾಹನೆ ಇರಲ್ಲ, ಅಂತವ್ರನ್ನೆಲ್ಲ ತಗೊಬಂದು DGCA ನಲ್ಲಿ ಕೂಡಿಸಿದ್ದಾರೆ. ಅದು ಎಂತ ಪರಿಣಾಮ ಕೊಡುತ್ತೆ ಅಂದ್ರೆ, ಪ್ರಯಾಣಿಕರು ಮತ್ತೆ ಪೈಲಟ್ಸ್ ಗಳ ಪ್ರಾಣವನ್ನು ರಿಸ್ಕ್ ಅಲ್ಲಿ ಇಟ್ಟಿದ್ದೀವಿ. ಸೊ ಇದನ್ನೆಲ್ಲ ತಡಿಬೇಕು ಅಂದ್ರೆ ಮತ್ತೆ ಅಂತಹ ಜಾಗದಲ್ಲಿ ರಿಟೈರ್ಡ್ ಆಫೀಸರ್ಸ್ ನ ಹೈರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ ಸಬ್ಜೆಕ್ಟ್ ಬಗ್ಗೆ ಅವಗಾಹನೆ ಇರೋರಿಗೆ ಆ ಸಬ್ಜೆಕ್ಟ್ ಹೆಂಗ್ ಮಾಡ್ಬೇಕು ಅಂತ ಒಂದು ಐಡಿಯಾ ಇರುತ್ತೆ. ಅದನ್ನ ಬಿಟ್ಟು ಯಾರ್ಯಾರನ್ನೋ ತಗೊಬಂದು ಕೂರ್ಸ್ಬಿಟ್ಟು ಪಾಲಿಟಿಕ್ಸ್ ಮಾಡಿದ್ರೆ ಇದೇ ತರ ಕ್ರೈಸಿಸ್ ಆಗುತ್ತೆ. ಸೊ ಇದನ್ನ ಸ್ಪಷ್ಟವಾಗಿ ಒಂದು ಟ್ವೀಟ್ ಮುಖಾಂತರ ಸಂಜಯ್ ಕಪೂರ್ ಅವರು ತಿಳಿಸಿರ್ತಾರೆ. ಆ ಟ್ವೀಟ್ ನೋಡಿದಾಗ ನನ್ಗೆ ಏನ್ ಅನಿಸ್ತು ಅಂದ್ರೆ, ಅದು ಹೇಗೆ ಅಂದ್ರೆ, ಯಾವುದೋ ಒಂದು ಸಿನಿಮಾ ಅಲ್ಲಿ ಒಬ್ಬ ಸ್ಪೋರ್ಟ್ಸ್ ಮಿನಿಸ್ಟರ್ ಇರ್ತಾರೆ, ಅವರಿಗೆ ನಿಮ್ಮ ಫೇವರೆಟ್ ಗೇಮ್ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಂತ. ಸೊ ಅದರಲ್ಲಿ ನಿಮ್ಮ ಪೊಸಿಷನ್ ಏನು ಅಂದ್ರೆ, ನಾನು ಗೋಲ್ ಕೀಪರ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿದಾಗ ನಮ್ಗೆ ನಗು ಬರುತ್ತೆ, ಆದ್ರೆ ಇನ್ನು ರಿಯಾಲಿಟಿ ನೋಡಿದಾಗ ಸಾಮಾನ್ಯ ಜನರು ಎಷ್ಟು ತೊಂದರೆ ಅನುಭವಿಸ್ತಾರೆ. ಇಂಥದನ್ನೆಲ್ಲ ಗೌರ್ಮೆಂಟ್ ಯಾಕೆ ತಲೆಗೆ ಹಾಕೊಳ್ಳಲ್ಲ? ಆ ಸಬ್ಜೆಕ್ಟ್ ಬಗ್ಗೆ ಯಾರಿಗೆ ಗೊತ್ತಿರುತ್ತೋ ಅಂತವ್ರನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡಬೇಕು. ಅದನ್ನ ಬಿಟ್ಟು ಯಾರ್ಯಾರನ್ನೋ ತಗೊಬಂದು ಇವತ್ತು ಪಾಲಿಟಿಕ್ಸ್ ಹೆಂಗಾಗಿದೆ ಅಂದ್ರೆ, ಅದೇ ಅಲ್ಲ. ಇವಾಗ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಸುಮಾರು ಸಚಿವರಿಗೆ ಅವ್ರ ಸಬ್ಜೆಕ್ಟ್ ಏನು ಅಂತ ಕೂಡ ಗೊತ್ತಿರಲ್ಲ. ಸಚಿವ ಸ್ಥಾನ ಕೊಟ್ಟಿರ್ತಾರೆ, ಅವ್ರು ಏನ್ ಬೇಕೋ ಅದು ಮಾಡ್ಕೊತಾ ಇರ್ತಾರೆ. ಅದು ನಮ್ದೇ ಅನ್ನೋ ತರ ಒಂದು 5 ವರ್ಷ ಆ ಸ್ಥಾನದ ಬಗ್ಗೆ ಆ ಕೆಲಸ ಏನು ಅನ್ನೋದು ಕೂಡ ಅವ್ರಿಗೆ ಅವಗಾಹನ ಇರಲ್ಲ. ಸ್ಪೋರ್ಟ್ಸ್ ಮಿನಿಸ್ಟರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇಂಥ ಬೇರೆ ಬೇರೆಯವ್ರನ್ನೆಲ್ಲ ತಗೊಬಂದು ಕೂಡ್ಸಿದ್ರೆ ಇದೇ ತರ ಆಗೋದು. ನಾವು ಏನ್ ಮಾಡ್ಬೇಕು, ಕೇಳ್ಬೇಕು, ಪ್ರಶ್ನೆ ಮಾಡ್ಬೇಕು. ಗೌರ್ಮೆಂಟ್ ಗೊತ್ತಾಗಲ್ಲ, ಹೋಗ್ಲಿ ಎಂತವನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ನಮ್ಮ ದೇಶದಲ್ಲೇ ಸುಮಾರು ಸಚಿವರಿಗೆ ಅವರು ಮಾಡುವಂತಹ ಸಬ್ಜೆಕ್ಟ್ ಬಗ್ಗೆ ಅವಗಾಹನೆ ಇರೋದಿಲ್ಲ. ಆದರೂ ಅವರಿಗೆ ಅಂತಹ ಪೊಸಿಷನ್ ಕೊಟ್ಬಿಟ್ಟು ನಮ್ಮ ದೇಶದ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದೇವೆ. 6 ತಿಂಗಳು ಕೂಡ ಆಗಿಲ್ಲ, ಒಂದು ದೊಡ್ಡ ದುರಂತ ನೋಡಿದ್ವಿ ನಾವು ಗುಜರಾತ್ ನಲ್ಲಿ, ಫ್ಲೈಟ್ ಡಿಸಾಸ್ಟರ್. ಇದನ್ನೆಲ್ಲ ಗೌರ್ಮೆಂಟ್ ಲೈಟ್ ಆಗಿ ತಗೊಂಡ್ರೆ ಇಂತಹ ಘಟನೆಗಳು ಸುಮಾರು ಬರ್ತಾನೆ ಇರ್ತವೆ. ಸಾಮಾನ್ಯ ಜನರು ಇಂಥದನ್ನ ನೋಡಿ ಸುಮ್ಮನೆ ಇರಬಾರದು, ಪ್ರಶ್ನೆ ಮಾಡಬೇಕು. ವೋಟ್ ಹಾಕೋದಲ್ಲ, ಪೊಲಿಟಿಕ್ಸ್ ಅವರು ದುಡ್ಡು ಕೊಡ್ತೀವಿ ಅಂತ ಹಿಂದೆ ಹೋಗ್ಬಿಟ್ಟು ಜೈ ಮಾಡ್ಕೊಂಡು ವೋಟ್ ಹಾಕಿ ಗೆಲ್ಸೋದಲ್ಲ. ಪಾಲಿಟಿಕ್ಸ್ ಅವ್ರನ್ನ ಕಿಂಗ್ಸ್ ತರ ನೋಡೋದನ್ನ ಬಿಟ್ಟಾಕಿ, ಅವ್ರು ಬಂದಿರೋದು ಜನಸೇವಕ್ಕಾಗಿ, ನಮ್ಮ ಸೇವಕರವರು. ಅವರಿಂದ ನಾವು ಓಡಾಡೋದಲ್ಲ, ನಮ್ಮಿಂದ ಅವ್ರು ಬರಬೇಕು. ಆ ತರ ನಾವು ಎಜುಕೇಟ್ ಮಾಡಬೇಕು ಪ್ರತಿಯೊಬ್ಬರಿಗೆ. ನಮ್ಮ ದೇಶದಲ್ಲೇ ಅತಿ ದೊಡ್ಡ ಕ್ರೈಸಿಸ್ ಇದು. 2ನೇ ವಾರಕ್ಕೆ ಕಂಟಿನ್ಯೂ ಆಗಿದೆ ಇಂಡಿಗೋ ಕ್ರೈಸಿಸ್. ರಾಮ್ ಮೋಹನ್ ನಾಯ್ಡು ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇನ್ನೂ ಒಂದು 12 ದಿನ ಆಗತ್ತೆ ರಿಪೋರ್ಟ್ ಬರೋಕ್ಕೆ. ಸೊ ಅದು ಬರೋವರೆಗೂ ನಾನು ಇವಾಗ ಏನು ಮಾತಾಡಕ್ಕಾಗಲ್ಲ, ಬಂದ ಮೇಲೆ ಮಾತಾಡ್ತೀನಿ ಅಂತ ಅವರು ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಒಂದು ಡೌಟ್ ಬರುತ್ತೆ, ಏನು ಅದು ಅಂದ್ರೆ, ಈ ಇಂಡಿಗೋ ಅವರಿಗೆ ಇಂತಹ ಆಪರೇಷನಲ್ ಫೇಲ್ಯೂರ್ ಆಗತ್ತೆ ಅಂತ ಮೊದಲೇ ಗೊತ್ತಿರ್ತದೆ. ಮೊದಲೇ ಗೊತ್ತಿದ್ಕೊಂಡು ಕೂಡ ಯಾರಿಗೂ ಇನ್ಫಾರ್ಮ್ ಮಾಡಿದಿರೋ ಪ್ಯಾಸೆಂಜರ್ನ ಏರ್ಪೋರ್ಟ್ ಕರ್ಸ್ಕೊತಾರೆ, ಸೆಕ್ಯೂರಿಟಿ ಚೆಕಪ್ ಮಾಡಿಸ್ತಾರೆ, ಒಂದು ವೈಟಿಂಗ್ ಅಲ್ಲಿ ಕೂರಿಸ್ಬಿಟ್ಟು ಆ ಪ್ರಯಾಣಿಕರ ಫೀಲಿಂಗ್ಸ್ ನಲ್ಲಿ ಆಟ ಆಡ್ಕೊತಾರೆ. ಇದು ಎಲ್ಲಿವರೆಗೂ ಸರಿ? ಯಾರು ಕೇಳ್ತಾರೆ ಇದನ್ನೆಲ್ಲ? ಅಂದ್ರೆ ಈ ತರ ಡಿಸಾಸ್ಟರ್ ಆಗತ್ತೆ ಅಂತ ಅವ್ರು ಇಂಡಿಗೋ ಅವ್ರಿಗೆ ಗೊತ್ತಿಲ್ಲದೇ ಇರುತ್ತಾ? ಡಿಲೇ ಆಗಿದ ತಕ್ಷಣ ಒಂದು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಈ ತರ ಡಿಲೇ ಆಗ್ತಾ ಇದೆ, ದಯವಿಟ್ಟು ಯಾರು ಏರ್ಪೋರ್ಟ್ಗೆ ಬರಬೇಡಿ,
ಅಂತ. ಇಲ್ಲ ರೆಡಿ ಆದ್ಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡಬೇಕು, ಈ ಥರ ರೆಡಿ ಆಗಿದೆ ದಯವಿಟ್ಟು ಈ ಟೈಮ್ಗೆ ಈ ಏರ್ಪೋರ್ಟಿಗೆ ಬನ್ನಿ ಅಂತ ಇನ್ಫಾರ್ಮೇಶನ್ ಕೊಡಬೇಕು. ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಏನು ಜನರಂದ್ರೆ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ರ ನೀವು? ಎಂತ ಕೆಲಸಗಳೆಲ್ಲ ಇರ್ತಾವೆ ಅವ್ರಿಗೆ. ಒಬ್ಬ ಯಮ್ಮ ಆದ್ರೆ ಅವ್ರ ಗಂಡ ತೀರ್ಕೊಂಡಿರ್ತಾರೆ, ಆ ಶವವನ್ನ ಕರ್ಕೊಂಡು ಹೋಗ್ಬೇಕು. ಪಾಪ ಎಷ್ಟೊತ್ತಿಂದ ಶವನ ಅಲ್ಲೇ ಇಟ್ಕೊಂಡು ಆ ಯಮ್ಮನು ಹತ್ತುಕೊಂಡು ಕುತ್ಕೊಂಡಿರೋದು, ಇಂತಹ ಘಟನೆಗಳು ತುಂಬಾನೇ ಇದಾವೆ. ದಯವಿಟ್ಟು ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡೋಣ. ಇಂಡಿಗೋ ಅನ್ನೋದು ಅದೇ ಒಂದು ಗೌರ್ಮೆಂಟ್ ಅನ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇರೋದೇ 2 ಕಾಂಪಿಟೇಷನ್. ಅದು ಮೇಜರ್ ಇಂಡಿಗೋನೇ 60% ಫ್ಲೈಟ್ಸ್ನ ರೂಲ್ ಮಾಡುತ್ತೆ.